ಸಾಂಡು ಇದರಲ್ಲಿ ಯಾವ ಡ್ರೆಸ್ ಹಾಕೊಳ್ಳಿ? ಆಕ್ಚುಲಿ ಇದನ್ನೇ ಹಾಕೋ, ಚೆನ್ನಾಗಿ. ಈಗ ಬೋರಿಂಗ್ ತಂಡ, ನಾನು ಇದನ್ನೇ ಹಾಕೊಳ್ತೀನಿ. ಯಾವ್ದು ಹಾಕೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನನ್ನ ಹತ್ರ ಬಂದು ಯಾಕೆ ಹೇಳ್ತಿದ್ಯಾ? ಸುಮ್ಮನೆ ನಿನ್ ಟೇಸ್ಟ್ ಹೇಗಿದೆ ನೋಡೋಣ ಅಂತ. ಶ್ರೇಷ್ಠ, ನನಗೆ ಔಟರ್ ಬ್ಯೂಟಿಗಿಂತ ಒಬ್ಬ ಮನುಷ್ಯನ್ ಇನ್ನರ್ ಬ್ಯೂಟಿ ಇಷ್ಟ. ಅವ್ರ ನಡತೆ, ಗುಣ. ಅಂದ್ರೆ ಏನು? ನಾನು ಜಸ್ಟ್ ಸ್ಟೈಲಿಶ್ ಬಟ್ಟೆಗಳನ್ನ ಹಾಕೊಳ್ತಾ ಇದ್ದೀನಿ, ನನ್ಗೆ ಇನ್ನರ್ ಬ್ಯೂಟಿ ಇಲ್ಲ ಅಂತನಾ? ಶ್ರೇಷ್ಠ, ನಾನ್ ಎಲ್ಲಿ ಆ ತರ ಹೇಳ್ದೆ? ಸುಮ್ನೆ ನೀನೇ ಏನೇನೋ ಅಸ್ಯೂಮ್ ಮಾಡ್ಕೊಂಡು ನನ್ನ ತಲೆ ಕಟ್ಬೇಡ ಪ್ಲೀಸ್. ಬೇಗ ಹೋಗ್ಬಿಟ್ಟು ರೆಡಿ ಆಗು. ಆದ್ರೂ ತಾಂಡವ್, ನೀನ್ ಹೇಳಿದ ತರ ನನ್ನ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಕರ್ಕೊಂಡೇ ಹೋಗ್ಲಿಲ್ಲ. So please don't judge them. ಸಾರಿ ಸರ್. ಸರ್, ನಾನು ಹಾಗೆಲ್ಲ ಮಾತಾಡಬಾರ್ದಿತ್ತು. ಸಾರಿ ಸರ್. ನೀವು ಸಾರಿನ ನನ್ನನ್ನು ಕೇಳಬೇಡಿ, ಸಾರಿ ಕೇಳಬೇಕಾಗಿರೋದು ಅವ್ರನ್ನ. ಸಾರಿ ಮೇಡಮ್, ನನ್ನ ಕ್ಷಮಿಸ್ಬಿಡಿ. ನಾನು ಹಾಗೆಲ್ಲ ಮಾತಾಡಬಾರ್ದಿತ್ತು. ಯತಿ, ಅವನ ಹತ್ರ ಸಾರಿ ಕೇಳು. ನಾನ್ ಸಾರಿ ಕೇಳಲ್ಲ ಡ್ಯಾಡ್. ಯತಿ, ಹಠ ಮಾಡಬೇಡ, ಸುಮ್ಮನೆ ಸಾರಿ ಕೇಳು. ಸಾರಿ ತನ್ಮಯ್, ನೆಕ್ಸ್ಟ್ ಟೈಮ್ ಇಂದ ಈ ತರ ಮಾಡಲ್ಲ. ಗುಂಡಣ್ಣ, ಅವನ್ ಸಾರಿ ಕೇಳ್ತಿದಂತಾನೆ, ನೀನ್ ಯಾಕೆ ಒಪ್ಕೊಳ್ತಿಲ್ಲ? ಇಲ್ಲ ಅಮ್ಮ, ನನಗಿಷ್ಟ ಇಲ್ಲ. ಗುಂಡಣ್ಣ, ಹಾಗೆಲ್ಲ ಹೇಳ್ಬಾರ್ದು, ತಪ್ಪದು. ನೋಡು, ಅವನ್ಗೆ ಅವ್ನ್ ಮಾಡಿದ ತಪ್ಪೇನು ಅಂತ ಅರ್ಥ ಆಗಿದೆ. ಸಾರಿ ಕೇಳ್ತಾ ಇದ್ದಾನೆ, ಕ್ಷಮಿಸ್ಬಿಡು. ಇಬ್ರು ಫ್ರೆಂಡ್ಸ್ ಆಗಿ. ಸರಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಆದಿ ಅವರೇ. ಅದರಲ್ಲಿ ಏನಿದೆ ಭಾಗ್ಯ, ಇಟ್ಸ್ ಮೈ ಪ್ಲೇಜರ್. ಅಲ್ಲ, ಆದ್ರೂ ಸುಮ್ನೆ ನನ್ನಿಂದ ನೀವು ದೂರ ಬಂದು ತೊಂದರೆ ತಗೊಳ್ಳೋ ಹಾಗಾಯ್ತಲ್ಲ ಅಂತ. ಏನ್ ಭಾಗ್ಯ, ಎಲ್ಲ ನೀವೇ ಹೇಳ್ತಾ ಇದ್ದೀರಾ, ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ, ಈ ಕಡೆ ಯಾಕೆ ಬಂದ್ರಿ ಅಂತಾನು ಕೇಳ್ತಾ ಇದ್ದೀರಾ. ಅಯ್ಯೋ, ಅದ್ ಹಾಗಲ್ಲ ನಾನು ಹೇಳಿದ್ದು. ನನ್ನಿಂದ ನೀವು ಇಷ್ಟು ದೂರ ಬಂದು ತೊಂದರೆ ತಗೊಳ್ಳೋ ಹಾಗಾಯ್ತಲ್ಲ ಅಂತ. ಹಾಗೆಲ್ಲ ಏನು ಇಲ್ಲ ಭಾಗ್ಯ ಅವರು. ಆಕ್ಚುಲಿ ನಾನು ಇಲ್ಲಿ ಬಂದಿದ್ದು ಬೇರೆ ವಿಷಯಕ್ಕೆ. ಇಲ್ಲಿ ಬಂದ ಮೇಲೆ ಏನೇನೋ ಆಗೋಯ್ತು. ಬೇರೆ ವಿಷಯಕ್ಕ? ಏನದು? ನಾನು ನಿಮ್ಮನ್ನ ಪೂಜಾ ಬರ್ತ್ಡೇಗೆ ಇನ್ವೈಟ್ ಮಾಡಕ್ ಬಂದಿದ್ದೆ. ಅದನ್ನ ನೀವಾಗ್ಲೇ ಫೋನ್ ಮಾಡಿ ಇನ್ವೈಟ್ ಮಾಡ್ದಾಗ್ಲೇ ಹೇಳಿದ್ನಲ್ಲ, ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಕಷ್ಟ ಆಗುತ್ತೆ ಅಂತ. ಏನ್ ಭಾಗ್ಯ ಹೀಗೆ ಹೇಳ್ತಾ ಇದ್ದೀರಾ? ಅಲ್ಲ, ತಂಗಿ ಬರ್ತ್ಡೇಗಿಂತ ದೊಡ್ಡ ಕೆಲ್ಸನ? ಇಷ್ಟು ವರ್ಷ ನಿಮ್ ಜೊತೆ ಇದ್ದು ಬೆಳ್ದಿರೋ ಹುಡುಗಿ ಪೂಜಾ, ಅಕ್ಕ ಆಗಿ ನೀವೇ ಬರ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಅದ್ ಹಾಗಲ್ಲ ಆದಿಯವ್ರೆ. ನೋಡಿ ಭಾಗ್ಯ, ಪೂಜನ್ ಬಗ್ಗೆ ನಾನ್ ನಿಮ್ಗೆ ಹೊಸದಾಗಿ ಏನು ಹೇಳ್ಬೇಕಾಗಿಲ್ಲ. ಪೂಜಾ ನಿಮ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಬೆಳಗ್ಗೆ ನೀವು ವಿಶ್ ಮಾಡಿದಾಗ ಅವಳ ಮುಖದಲ್ಲಿ ಖುಷಿಗೆ ಲಿಮಿಟೇ ಇರ್ಲಿಲ್ಲ, ಗೊತ್ತಾ? ನಿಮ್ಮನ್ನ ಇಷ್ಟೆಲ್ಲ ಇಷ್ಟಪಡೋ ಪೂಜನ್ ಬರ್ತ್ಡೇಗೆ ನೀವೇ ಬರ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಪ್ಲೀಸ್ ಬನ್ನಿ, ಅವಳ ಪರವಾಗಿ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಅಯ್ಯೋ, ನೀವ್ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಬಿಡಿ. ಸರಿ ಆಯ್ತು, ಬರ್ತೀನಿ. ಬರ್ತಾ ಮನೆಯವ್ರು ಎಲ್ರೂ ಕರ್ಕೊ ಬನ್ನಿ. ಖಂಡಿತ ಆದಿಯವ್ರೆ, ಬರ್ತೀವಿ. ಸರಿ, ನಾನೇನು ಹೊರಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅತ್ತೆ. ಅರೆ, ಹಾ ಅತ್ತೆ. ಓ, ಬ್ರದರ್ದು ಪ್ರೆಸೆಂಟೇಶನ್ ಇತ್ತು ಇವತ್ತು, ಮರ್ತೇ ಬಿಟ್ಟಿದ್ದೆ. ಹಲೋ, ಹೇಳಿ ಬ್ರದರ್. ಹಾಯ್ ಬ್ರದರ್, ಎಲ್ಲಿದ್ದೀರಾ? ನಿಮ್ಗೆ ಕಾಯ್ತಿದ್ದೀನಿ. ಸಾರಿ ಬ್ರದರ್, ನಾನು ಮರ್ತೇ ಬಿಟ್ಟಿದ್ದೆ. ಕನೆಕ್ಟ್ ಮಾಡಿ, ನಾನು ಹಾಗೆ ಕಾರಲ್ಲಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಓಕೆ? ಹಲೋ ಬ್ರದರ್, ಎಲ್ಲಿ ಕಳ್ದೋದ್ರಿ? ಅದು ಬ್ರದರ್, ಎಲ್ಲಿದ್ದೀರಾ? ನಾನಾ ಇಲ್ಲೊಬ್ಬರನ್ನ ಮೀಟ್ ಮಾಡೋದಿತ್ತು, ಸೊ ಸ್ಕೂಲ್ ಹತ್ರ ಬಂದಿದ್ದೀನಿ. ಸ್ಕೂಲ್ ಹತ್ರ ಹೋಗಿದ್ರಾ? ಈ ಎಮ್ಮೆನೂ ಅಲ್ಲೇ ಇದ್ದಾಳೆ, ಇವ್ರು ಅವಳನ್ನ ಮೀಟ್ ಆಗಕ್ ಹೋಗಿದ್ರಾ? ಛೇ, ಹಾಗೆಲ್ಲ ಏನಿರಲ್ಲ.
ನಾನೇ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಬ್ರದರ್ ಮತ್ತೆ ಮತ್ತೆ ಝೋನ್ ಔಟ್ ಆಗ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಸಾರಿ ಬ್ರದರ್, ಅದು ಪ್ರೆಸೆಂಟೇಷನ್ ಟೆನ್ಷನ್ ಅಲ್ಲಿದ್ದೆ. ಸರಿ ಸರಿ, ನೀವು ಹೀಗೆ ಕನೆಕ್ಟ್ ಮಾಡಿ, ನಾನು ಕಾರಲ್ಲಿ ಅಟೆಂಡ್ ಮಾಡ್ತೀನಿ ಅಂತ ಅಂದೆ. ಓಕೆ ಬ್ರದರ್, ನಾನು ಈಗಲೇ ಕನೆಕ್ಟ್ ಮಾಡ್ಕೊತೀನಿ. ಶಾ, ಥ್ಯಾಂಕ್ಸ್. ಈ ನನ್ ಮಗ ಬರ್ಲಿ, ಮಾಡ್ತೀನಿ. ಪೂಜಾ, ಐ ಲವ್ ಯು ಸೋ ಮಚ್, ನಾನು ಯಾವಾಗಲೂ ನಿನ್ ಜೊತೆಲೇ ಇರ್ತೀನಿ ಅಂತ ಇಷ್ಟಿಷ್ಟು ಉದ್ದ ಹೇಳ್ತಾನೆ. ಮದ್ವೆ ಆಗಿನ 3 ದಿನ ಆಗಿಲ್ಲ, ನನ್ ಬರ್ತ್ಡೇನೆ ಮರ್ತ್ಬಿಟ್ಟಿದ್ದಾನೆ. ವೆನ್ಯೂ ಶೇರ್ ಮಾಡಿದ್ದೀನಿ ನೋಡಿ. ಯಾ ಯಾ, ಪ್ಲೀಸ್ ಕಮ್ ಪ್ಲೀಸ್ ಕಮ್. ಅಣ್ಣ ಕಿಶನ್, ಎಲ್ಲ ರೆಡಿ ಆಯ್ತಾ? ಬೆಳಗ್ಗೆ ಹೇಳ್ದಂಗೆ ಎಲ್ಲ ರೆಡಿ ಮಾಡಿದ್ದೀನಿ. ಹಂಗಾದ್ರೆ ಪೂಜೆ ಏನ್ ಮಾಡ್ತಾ ಇದ್ದಾಳೆ ನೋಡ್ಕೊಂಡ್ ಹೋಗು. ಅಣ್ಣ ಬೇಡಣ್ಣ, ಗುರ್ರ ಅಂತಳೆ. ಹೋಗಿ ಪೂಜೆನ ರೆಡಿ ಮಾಡಿಸಿ ಕರ್ಕೊಂಡ್ ಹೋಗು. ಅಣ್ಣ ಏನ್ ಹೇಳ್ತಿದ್ಯಾ, ಬೈಸ್ಕೋಬೇಕಾಗತ್ತೆ ನಾನು. ಕಿಶನ್, ಹೆಂಡತಿ ಹತ್ರ ಬಯಸ್ಕೊಳ್ಳೋದು ಗಂಡನ ಕರ್ತವ್ಯ. ಪ್ಲೀಸ್ ಹೋಗು. ಹೋಗ್ಲೇಬೇಕಾ? ಹೋಗ ಹೋಗ ಅಂದ್ರೆ ಹೋಗ. ಭಾಗ್ಯ ಬಂದ್ಯಾ? ನಾನು ನಿನ್ನೆ ಹುಡ್ಕೊಂಡ್ ಬರ್ತಾ ಇದ್ದೆ. ನೋಡು, ಇದ್ರಲ್ಲಿ ಯಾವ ಸೀರೆ ಚೆನ್ನಾಗಿದೆ ಹೇಳು. ಇದೇನತ್ತೆ ಇದು ಹೊಸ್ದಾಗಿ ಕೇಳ್ತಿದ್ದೀರಿ? ಅಲ್ಲ ಕಡೆ, ಅಷ್ಟು ದೊಡ್ಡ ಮನೇಲಿ ಅಷ್ಟು ದೊಡ್ಡ ಬೊಡ್ಡೆ ಮಾಡ್ತಿದ್ದಾರೆ. ಯಾರ ಬೊಡ್ಡೆ? ನಮ್ ಪೂಜಂದು. ಮತ್ತೆ ಅದ್ರ ಪ್ರಕಾರ ನಾವು ತಯಾರಾಗಿ ಹೋಗ್ಬೇಕು ತಾನೆ. ಅದಕ್ಕೆ ನಿನ್ ಕೇಳಿದೆ. ನೀನು ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನ ಉಡಿ ಅಂತೀಯೋ ಅದನ್ನೇ ಉಟ್ಕೋತೀನಿ. ಹೇಳಿ, ಈಗ ನೀ ಬೇಗ ಹೇಳ್ತೀಯೋ ಇಲ್ವಾ? ಹೇಳ್ತೀನಿ. ಇದುಡ್ಲಾ? ನೀನ್ ಯಾವ್ದು ಉಡ್ತಿದೀಯಾ? ಇನ್ಯಾವ್ದತ್ತೆ? ಇದೇ ಸೀರೆ. ಏನ ಈ ಸೀರೆನಾ? ಹೋಗು, ಚೆನ್ನಾಗಿರೋದು ಉಟ್ಕೋ ಹೋಗು. ಅತ್ತೆ ಇದಕ್ಕೆ ಏನಾಗಿದೆ ಅತ್ತೆ? ಚೆನ್ನಾಗಿದೆಯಲ್ಲ ಅತ್ತೆ. ಭಾಗ್ಯ, ಇದು ಚೆನ್ನಾಗಿದೆ, ನಾನು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಪೌಷ್ಟಿಕನೇ, ಇದಕ್ಕಿಂತ ಚೆನ್ನಾಗಿರೋ ಸೀರೆ ಉಟ್ಕೋ ಅಂತ ನಾ ಹೇಳ್ತಾ ಇರೋದು. ಹೋಗು ಅತ್ತೆ. ನೀನು ನನ್ ಜೊತೆ ವಾದ ಮಾಡಕ್ ಬರ್ಬೇಡ. ನೀನ್ ಇವಾಗ ಚೆನ್ನಾಗಿರೋ ಸೀರೆ ಉಡ್ತೀಯ ಅಷ್ಟೇ. ಹೋಗು ಅತ್ತೆ. ಹೇಳಿದ ಮಾತು ಕೇಳಲ್ವ ನೀನು? ಅಲ್ಲ, ಹೋಗು ಅಂದೆ. ಹೋಗು. ಗುಣಣ್ಣ, ತನ್ವಿ, ಹೆಂಗ್ ಕಾಣ್ತಿದ್ದೀನಿ ನಾನು? ಅಜ್ಜಿ, ನೀವೇನ್ ಹೀಗ್ ಕೇಳ್ತಾ ಇದ್ದೀರಾ? 90s ಹೀರೋಯಿನ್ ತರ ಕಾಣಿಸ್ತಿದ್ದೀರಾ. ಸ್ವೀಟ್ ಅಂಡ್ ಸಿಂಪಲ್ ಆಗಿ ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಹೌದಜ್ಜಿ, ಸಕ್ಕದಾಗಿ ಕಾಣಿಸ್ತಿದ್ದೀರಾ. ಭಾಗ್ಯ, ಒಂದ್ ಸೀರೆ ಉಟ್ಕೊಂಡು ತಲೆ ಬಾಚ್ಕೊಂಡ್ರೆ ಆಗೋಯ್ತಾ? ಪಳಪಳ ಅಂತ ಒಡವೆ ಹಾಕೊಳ್ಳೋದು ಬೇಡ್ವಾ? ಅತ್ತೆ, ಇಷ್ಟು ಒಡವೆ ಇದೆಯಲ್ಲ, ಸಾಕು ಬಿಡಿ ಅತ್ತೆ. ಏನ್ ಸಾಕು? ಕೂತ್ಕೋ, ನಾ ಹಾಕ್ತೀನಿ. ಅತ್ತೆ, ತುಂಬಾ ಒಡವೆ ಹಾಕೊಂಡ್ರೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಅತ್ತೆ. ಸೀರೆನೆ ನೋಡಿ ಇಷ್ಟೊಂದು ಗ್ರ್ಯಾಂಡ್. ಅಜ್ಜಿ ಹೇಳ್ತಿದಾರಲ್ವಾ, ನಿನಗ್ ಚೆನ್ನಾಗಿ ಒಡವೆ ಹಾಕ್ತೀನಿ ಅಂತ. ನೀನ್ ಕುತ್ಕೋ. ಇಲ್ಲಿ ನೋಡೋಣ. ಆಹಾ, ನೋಡು ಒಡವೆ ಹಾಕೊಂಡು ಹೆಂಗ್ ಕಾಣ್ತಿದ್ಯಾ? ಒಳ್ಳೆ ಮಹಾರಾಣಿ ತರ ಕಾಣ್ತಿದ್ಯಾ. ಸುಮ್ಮನೆ ತಲೆ ಬಾಚ್ಕೊಂಡು ನಿಂತು ಬಿಡೋದಲ್ಲ ಬೋಡಾಗೆ. ಈಗ ನೋಡು, ನಂದು ದೃಷ್ಟಿ ಆಗತ್ತೆ ಭಾಗ್ಯ ನಿಂದು. ಅಮ್ಮ ಸೂಪರ್ ಆಗಿ ಕಾಣಿಸ್ತಿದ್ಯಾ ಅಮ್ಮ.
ತಾಂಡು ಇದ್ರಲ್ಲಿ ಯಾವ ಡ್ರೆಸ್ ಹಾಕೊಳ್ಳಿ? ಆಕ್ಚುಲಿ ಇದನ್ನೇ ಹಾಕೋ, ಚೆನ್ನಾಗಿ. ಈಗ ಬೋರಿಂಗ್ ತಾಂಡ, ನಾನು ಇದನ್ನೇ ಹಾಕೊಳ್ತೀನಿ. ಯಾವ್ದು ಹಾಕೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನನ್ನ ಹತ್ರ ಬಂದು ಯಾಕೆ ಹೇಳ್ತಿದ್ಯಾ? ಸುಮ್ಮನೆ ನಿನ್ ಟೇಸ್ಟ್ ಹೇಗಿದೆ ನೋಡೋಣ ಅಂತ. ಶ್ರೇಷ್ಠ, ನನಗೆ ಔಟರ್ ಬ್ಯೂಟಿಗಿಂತ ಒಬ್ಬ ಮನುಷ್ಯನ್ ಇನ್ನರ್ ಬ್ಯೂಟಿ ಇಷ್ಟ. ಅವ್ರ ನಡತೆ, ಗುಣ. ಅಂದ್ರೆ ಏನು? ನಾನ್ ಜಸ್ಟ್ ಸ್ಟೈಲಿಶ್ ಬಟ್ಟೆಗಳನ್ನ ಹಾಕೊಳ್ತಾ ಇದ್ದೀನಿ, ನನ್ಗೆ ಇನ್ನರ್ ಬ್ಯೂಟಿ ಇಲ್ಲ ಅಂತನಾ? ಶ್ರೇಷ್ಠ, ನಾನ್ ಎಲ್ಲಿ ಆ ತರ ಹೇಳ್ದೆ? ಸುಮ್ನೆ ನೀನೇ ಏನೇನೋ ಅಸ್ಯೂಮ್ ಮಾಡ್ಕೊಂಡು ನನ್ನ ತಲೆ ಕಟ್ಬೇಡ. ಪ್ಲೀಸ್ ಬೇಗ ಹೋಗ್ಬಿಟ್ಟು ರೆಡಿ ಆಗು. ಆದ್ರೂ ತಾಂಡವ್, ನೀನ್ ಹೇಳಿದ ತರ ನನ್ನ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಕರ್ಕೊಂಡೇ ಹೋಗ್ಲಿಲ್ಲ. ಕರ್ಕೊಂಡು ಹೋಗೋಣ ಅಂತಾನೆ ಇದ್ದೆ ಶ್ರೇಷ್ಠ. ಬಟ್ ಏನ್ ಮಾಡ್ಲಿ, ಮೀಟಿಂಗ್ ಮುಗಿತಿದ್ದಂಗೆನೆ ಬ್ರದರು ಬನ್ನಿ ನಮ್ಮ ಮನೇಲಿ ಒಂದು ಪಾರ್ಟಿ ಇದೆ ಅಂತ ಇನ್ವೈಟ್ ಮಾಡ್ಬಿಟ್ರು. ಬ್ರದರ್ ಹೇಳಿದ್ಮೇಲೆ ಹೋಗ್ಲಿಲ್ಲ ಅಂತಂದ್ರೆ ಪಾಪ ಅವ್ರಿಗೆ ಬೇಜಾರಾಗಲ್ವಾ? ನೀನೇ ಹೇಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಪರ್ಸನಲ್ ಆಗಿ ನಿನ್ನೂ ಇನ್ವೈಟ್ ಮಾಡಿದ್ದಾರೆ. ಏನು, ನನ್ನ ಇನ್ವೈಟ್ ಮಾಡಿದ್ರಾ? ಯಾ, ಸೀರಿಯಸ್ಲಿ. ಬರ್ತಾ ಬರ್ತಾ ನಿಮ್ ವೈಫ್ನು ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಬ್ರದರು. ಸೂಪರ್ ಕೊಡೋ ನಿಮ್ ಬ್ರದರ್. ಪರವಾಗಿಲ್ಲ, ಚೆನ್ನಾಗಿರೋ ಜೊತೆನೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ಯಾ. ಅಲ್ಲ ತಾಂಡವ್, ನನ್ಗೊಂದ್ ಡೌಟ್. ನಿಮ್ ಬ್ರದರು ನಿನ್ ಜೊತೆ ಮಾತ್ರ ಇಷ್ಟು ಕ್ಲೋಸ್ ಆಗಿದಾರಾ ಅಥವಾ ಎಲ್ರ ಜೊತೆನೂನಾ? ಅಲ್ಲ, ಬ್ರದರ್ ಏನಾದ್ರೂ ಭಾಗ್ಯ ಜೊತೆ ಕ್ಲೋಸ್ ಇದಾರಾ? ಛೇ, ಹಾಗೆಲ್ಲ ಏನೂ ಇರಲ್ಲ. ಆ ಎಮ್ಮೆಯಲ್ಲಿ ನನ್ನ ಬ್ರದರ್ ಎಲ್ಲಿ, ಮಾಮರ ಎಲ್ಲೋ ಕೋಗಿಲೆ ಎಲ್ಲೋ ಅನ್ನೋಷ್ಟು ಡಿಫ್ರೆನ್ಸ್ ಇದೆ ಅವರಿಬ್ರು. ತಾಂಡವ್, ನಿನ್ನೆ ಕೇಳಿದ್ದು. ನಿಮ್ ಬ್ರದರ್ ನಿನ್ ಜೊತೆ ಮಾತ್ರ ಈ ತರನಾ ಅಥವಾ ಎಲ್ರ ಜೊತೆನೂ ಹೀಗೇನಾ? ಎಲ್ರ ಜೊತೆ ಇದೇ ತರ ಇರಕ್ಕಾಗತ್ತಾ? ಅವ್ರಿಗೆ ನನ್ ಜೊತೆ ಮಾತ್ರ ಒಂದು ಸ್ಪೆಷಲ್ ಬಾಂಡ್. ಸರಿ, ಅದೆಲ್ಲ ಯಾಕೆ, ಬೇಗ ಹೋಗ್ಬಿಟ್ಟು ರೆಡಿ ಆಗ. ನೋಡಿದ್ರ ಅತ್ತೆ, ಬ್ರೋ ಹೋಗ್ತಾ ಹೋಗ್ತಾ ಎಷ್ಟು ಚೇಂಜ್ ಆಗ್ತದಾನೆ ಅಂತ. ಹೌದು ಕನಿಕಾ, ಬರ್ತಾ ಬರ್ತಾ ಆಗಿ ಪೂಜೆನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾನೆ. ಮನೆಯಲ್ಲಿ ಯಾರ ಬರ್ಡೇ ಬಗ್ಗೆನೂ ಇಂಟ್ರೆಸ್ಟ್ ತೋರಿಸ್ತಿರೋನು ಪೂಜನ್ ಬರ್ಡೇ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ. ಆ ಪೂಜಾ ಮುಖಕ್ಕೆ ಸೆಲೆಬ್ರೇಷನ್ ಬೇರೆ ಕೇಡು. ಇಲ್ಲ ಕನಿಕಾ, ಏನಾದ್ರೂ ಮಾಡ್ಲೇಬೇಕು. ಇಲ್ಲಾಂದ್ರೆ ಆ ಪೂಜಾ ನಮ್ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾಳೆ. ನಾಟಕ ಮಾಡ್ಕೊಂಡು ಅಣ್ಣ ಆದಿ ಎಲ್ರನ್ನು ಬುಟ್ಟಿಗೆ ಹಾಕೊಂಡಾಗಿದೆ. ಹೀಗೆ ಬಿಟ್ರೆ ಎಲ್ರನ್ನು ಕಂಟ್ರೋಲ್ ತಗೋತಾಳೆ. ನೋ ಅತ್ತೆ, ಅದಾಗಬಾರ್ದು. ಹೇಗಾದ್ರೂ ಸರಿ, ಈಗ ಅವಳನ್ನ ಇಷ್ಟಪಡ್ತಿರೋರು ಎಲ್ರೂನು ಹೇಟ್ ಮಾಡೋಗಾಗ್ಬೇಕು. ಪಾರ್ಟಿನ ಅವಳಿಗೆ ಸರಿಯಾಗಿ ಅವಮಾನ ಆಗ್ಬೇಕು. ಎಸ್, ಅದಕ್ಕೇನಾದ್ರೂ ಪ್ಲಾನ್ ಮಾಡ್ಲೇಬೇಕು. ಯಾವುದೇ ಕಾರಣಕ್ಕೂ ಈ ಪಾರ್ಟಿ ನಡಿಬಾರ್ದು. ಚಿಕ್ಕಿ, ಗುಂಡ ತನ್ವಿ, ಹ್ಯಾಪಿ ಬರ್ತ್ಡೇ ಚಿಕ್ಕಿ. ನೀವ್ ಯಾವಾಗ ಬಂದ್ರಿ? ಹೋಗ್ ಚಿಕ್ಕಿ, ನಾವಿಬ್ರು ನಿನ್ ಬರ್ತ್ಡೇ ವಿಶ್ ಮಾಡಿದ್ರೆ ನಿನ್ ರಿಪ್ಲೈ ಹೇಳಲಿಲ್ಲ. ಅಯ್ಯೋ, ಥ್ಯಾಂಕ್ ಯು ಸೋ ಮಚ್ ಕಂದಮ್ಮಗಳ. ಹೌದು, ನೀವಿಬ್ರೇ ಬಂದಿದ್ದೀರಾ? ಅಮ್ಮ, ಅಪ್ಪ ಮತ್ತೆ ಅಕ್ಕ, ಅತ್ತೆ ಮಾವ ಎಲ್ರು? ಬರ್ತಾ ಇದಾರೆ. ಇಬ್ರು ಅಜ್ಜಿಂದಿರು, ಒಬ್ರು ತಾತ, ಇನ್ನೊಬ್ರು ಅಜ್ಜಿ ಆಗೋರು. ಎಲ್ರು ನಿಧಾನಕ್ ಬರ್ತಾ ಇದಾರೆ. ಅಂತ್ಯಾ ಅಕ್ಕ ಬರ್ಲಿ, ಮಾಡ್ತೀನಿ, ನಿಮ್ಗೆ ಹೇಳ್ತೀನಲ್ಲ ನೋಡು.